ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಈಗ ನೋಡ್ರಿ ಮಾರ್ನಿಂಗ್ 8 ಗಂಟೆ ಆಗೈತಿ. ಮಾರ್ನಿಂಗ್ ಡ್ಯೂಟಿ ಐತೆ ನೋಡ್ರಿ. ಹೊಂಟಿನಿ ಈಗ 8ಕ್ಕೆ ಹೋಗಿ 12ವರೆಗೆ ಬರ್ತೀನಿ. ಇವತ್ತು ಬರೀ 4.5 hour ಅಷ್ಟೇ ಡ್ಯೂಟಿ ಇರ್ತೈತಿ. ಬರೀ ಇವತ್ತಿನ ಮಾರ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ಕೊಡೀನಿ. ಇವತ್ತಿನ ಡೇ ಹೆಂಗೆ ಹೋಗ್ತಾ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಂತ. ಬರೀ ಪಟ್ ಡ್ಯೂಟಿ ಹೋಗೋ ಮಾತ್ರ ಟೈಮ್ ಆಗೈತಿ. ಹಾಸ್ಪಿಟ್ಲಿಗೆ ಬಂದ ಡ್ಯೂಟಿ ಚಾಲು ಆಯಿತು ನೋಡ್ರಿ. ಚಾಚಿ ನಾವು ಡ್ಯೂಟಿ ಮಾಡತ್ತೀವಿ. ಬರ್ರಿ ಚಾ ತಂದ ಚಾ ಕುಡಿ. ಮತ್ತು ಅವ್ರ ಮೇಡಮ್ ಬಂದ ಇವತ್ತು ಒಂದು ವಾರದ ಮ್ಯಾಗ ಅದಕ್ಕೆ ಚಾ ಕುಡ್ಸಾತಾರ. ಬರ್ರಿ ನೋಡ್ರಿ ಚಾ ಕುಡತ್ತ. ಚಾ ಕುಡಿ ಬರ್ರಿ ಎಲ್ಲರೂ. ಬರ್ರಿ ಎಲ್ಲರೂ ಚಾ ಕುಡಿ. ಮತ್ತೆ ರೇಖಾ ಮಾಡೋರು ಚಾ ಕುಡ್ಸಾತಾರ ನೋಡ್ರಿ. ನಾವಂತೂ ಬಿಸ್ಕಿಟ್ ತಿನ್ನಲ್ಲ ಮುಂಜಾನೆ ಬಲ್ಲಪ್ಪ. ಬರ್ರಿ ನಮ್ಮ ಗಣಪತಿ ಪೂಜೆ ಮಾಡುವಂತ ಪೇಷಂಟ್ ಕೆಲಸ ಮುಗೀತು. ನೆಕ್ಸ್ಟ್ ನೋಡ್ರಿ ಗಣಪತಿ ದೀಪ ಹಚ್ಚು. ಮತ್ತು ನೋಡ್ರಿ ಮೊನ್ನೆ ಹಾಕಿದ ರಂಗೋಲಿ ಎಷ್ಟು ನೀಟಾಗಿ ಹಂಗೆ ಐತಿ, ಏನೂ ಆಗಿಲ್ಲ. ಅಮಾವಾಸ್ಯೆ ದಿವಸ ಹಾಕಿದ ರಂಗೋಲಿ ನೋಡ್ರಿ ಏನಾಗಿದೆ, ಕೆಟ್ಟಿಲ್ಲ. ದೀಪ ಹಚ್ಚು. ತೊಗೊಂಬರು ಬರ್ರಿ. ನಮ್ಮ ಗಣಪತಿ ನಮ್ಮ ಗಾರ್ಡನ್ ನೋಡ್ರಿ ಎಷ್ಟು ಕರ್ಕಿ ಐತಿ. ನೋಡ್ರಿ ನಮ್ಮ ಗಣಪತಿ ಕರ್ಕಿ ಎಲ್ಲ ಹಸಿರಿಲ್ಲ ನೋಡ್ರಿ. ಸಾಕು ಬರ್ರಿ ಗಣ. ಕರ್ಕಿ ನೋಡ್ರಿ ಸರಿ ಸಮ ಇದು ಮಾಡುತ್ತೆ. ಒಂದು ಕಡೆ ಕಮ್ಮಿ ಒಂದು ಕಡೆ ಜಾಸ್ತಿ ಇರ್ಬೇಕಂತ ಹೇಳ್ತಾರೆ. ಬ್ರದರ್ ಬಂದರು. ಬ್ರದರ್ ಚಾರ್ಜ್ ಕೊಟ್ಟು ಹೊಂಟೀವಿ. ಬರ್ರಿ ನೆಕ್ಸ್ಟ್ ಮನೆಗೆ ಹೋಗಿ. ಮತ್ತು ಫುಲ್ ಬಿಸಿಲೈತತ್ ಹೊರಗೆ. ನೋಡ್ರಿ ಡ್ಯೂಟಿಯಿಂದ ಬಂದೆ. ಚಿನ್ನೂ ಇಲ್ಲಿ ನಮ್ಮ ಅವ್ರದ್ದು ಪುಣ್ಯತಿ ಐತಿ 1ನೇ ವರ್ಷದ್ದು. ಹಂಗೆ ಆ ಕಡೆ ಹೋಗ್ಯಾರ ನೋಡ್ರಿ. ಈಗ ನಾನು ಹೋಗಿ ನಮಸ್ಕಾರ ಮಾಡಿ ಬರ್ತೀನಿ. ಮಾಡಿ ಬಂದು ಮತ್ತೆ ಕೆಲಸ ಕಂಟಿನ್ಯೂ ಮಾಡಬೇಕು. ಮತ್ತು ಇವ್ರಿಗೆ ಕಾರ್ಡ್ ಕೊಡೋಕೆ ಹೋಗೋದೈತಿ. ಬರೀ ಸ್ವಲ್ಪ ಫ್ರೆಶಪ್ ಆಗಿ ನೆಕ್ಸ್ಟ್ ಅಲ್ಲಿ ಪೂಜೆಗೆ ನಮಸ್ಕಾರ ಮಾಡಬರು. ಮತ್ತು
ಇದು ನೋಡ್ರಿ ನಮ್ಮ ತಂಗಿ ಇನ್ವಿಟೇಷನ್ ಇದೆ ನೋಡ್ರಿ, ಶ್ರವಣ್ ಕುಮಾರ್ ಸುನಂದ ಕಂಪ್ಲೀಟ್ ಆಗಿ ತೋರ್ಸಾಕತ್ತಿ ನೋಡ್ರಿ. ಇವತ್ತು ಎಲ್ಲರಿಗೂ ನಮ್ಮ ರಿಲೇಟಿವ್ಸ್ ಎಲ್ಲ ಕೊಡಾಕ್ ಹೊಂಟಿವಲ್ಲ, ಹಾಗಾಗಿ ನಿಮಗೂ ತೋರ್ಸಾತು ನೋಡ್ರಿ. ಎಲ್ಲರೂ ಬರ್ರಿ ನಮ್ಮ ತಂಗಿ ಮದ್ವೆಗೆ ಯಾರು ನೋಡಾಕತ್ತೀರಿ. ಸಿದ್ದೇಶ್ವರ ದೇವಸ್ಥಾನ ಬೀಳಿಗೆ ಒಳಗೆ ಐತೆ ನೋಡ್ರಿ ಮ್ಯಾರೇಜ್. ನೋಡ್ರಿ ಹೋಗಿ ಬಟ್ಟಿದೆಲ್ಲ ತೊಳ್ಕೊಂಡ್ಬಂದು ಚಿನ್ನು ಮಲಗಿಸಿ ಹೋಗಿ ಬಟ್ಟೆ ತೊಳ್ಕೊಂಡು 2-3 ಬಕೆಟ್ ಬಟ್ಟಿದ್ದು ಸಂಡೇ ಎಲ್ಲ, ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಟೈಮ್ ನೋಡ್ರಿ ಈಗ 5:30 ಆಯಿತು. ಹೇಳಿದ್ನಲ್ಲ ಈವ್ನಿಂಗ್ ನಾನು ಎಲ್ಲ ಮನೆಗೆ ಹೇಳಕ್ಕೆ ಹೋಗ್ಬೇಕಂತೇಳಿ. ನೋಡ್ರಿ ನಮ್ಮ ರಿಲೇಷನ್ದವ್ರು ಎಲ್ಲ ನಮ್ಮ ತಂಗಿ ಮದ್ವೆಗೆ ಹೇಳಕ್ಕೆ ಹೊಂಟಿ ನೋಡ್ರಿ. ಚಿನ್ನು ನಾವು ಪಪ್ಪ ಕೂಡಿ ದಿವ್ಯಾನು ಬಾಗೇವಾಡಿಯಿಂದ ಬರಾಕತ್ತ. ಈಗ ಬಸ್ ಸ್ಟ್ಯಾಂಡ್ನಾಗ ಅದ, ಇನ್ನೂ 1 ಅವರ್ ಆಗ್ಬೇಕಾಕಿ ಬರ್ಬೇಕಾದ್ರೆ. ನಾ ಡ್ರೆಸ್ ತೊಳಕ್ಕೆ ಹೋಗ್ಮನತ್ತ ಆಕಿ ಇನ್ನೂ ಫೈನಲ್ ಆಗಿ ನೋಡ್ರಿ ಆಕಿನ ಡ್ರೆಸ್ ನೋಡ್ರಿ. ಚಿನ್ನು ರೆಡಿ ಆತನ, ಪಪ್ಪ ರೆಡಿ ಮಾಡತ್ತಾನ ಚಿನ್ನುಗೆ. ರೆಡಿ ಆದ ಅಪ್ಪ ಮಗ ಮ್ಯಾಚಿಂಗ್ ಆಗಿಲ್ಲ ಇಬ್ರು ರೆಡಿ ಆದ್ರಿ ಇಬ್ರು ಸೇಮ್ ಪಪ್ಪ ನೀನು ಸೇಮ್ ಡ್ರೆಸ್. ಹೋಗಮ್ರಿ ಪಟ್ ಲೇಟ್ ಹಾಕದ್ ನೋಡ್ರಿ, ಪಟ್ ಎಲ್ಲರ ಮನೆಗೆ ಹೇಳೋ ಮನೆ ಎಷ್ಟಾಗುತ್ತೆ ನೋಡ್ತೀರಿ. 5:30-6 ಗಂಟೆ ಹಾಕ್ಬತ್ತು. ನೀವು ಬರ್ತೀರಿ ಹೇಳಾಕ್ರಿ ಅಂತ ನೋಡ್ರಿ. ನೀವು ಬರ್ರಿ ಚಿಕ್ಕಿ ಮದ್ವಿಗೆ ಎಲ್ಲಾರು ಎಲ್ಲಾರು ಬಾ ಟೈಮ್ ಹಾಕದೇನು ಹೋಗು. ಮತ್ತೆ ಈಗ ನೋಡ್ರಿ ಇನ್ವಿಟೇಷನ್ ಕೊಡಾಕ್ ಹೊಂಟಿವಿ. ಈಗ ಆಲ್ಮೋಸ್ಟ್ ಒಂದು 5-6 ಮನೆ ಆಗ್ಯಾವು. ಇನ್ನ ಭಾಳ ಮನೆ ಅದಾವ ನೋಡ್ರಿ. ಸಾಯಂಕಾಲ ಎಷ್ಟು 6:30-7 ಗಂಟೆ ಆಗ್ಬತ್ತು. ಬರ್ರಿ ಇನ್ನ ಎಷ್ಟಾಗಿ ಸ್ಟಾರ್ಟ್ ಮಾಡೀವಿ, ಎಲ್ಲಿ ತನಕ ಹೋಗೋದು ಗೊತ್ತಿಲ್ಲ, ರಾತ್ರಿ ಆಗ್ಬೋದು. ನೆಕ್ಸ್ಟ್ ಎಲ್ಲ ಇನ್ವಿಟೇಷನ್ ಕೊಡೋದು ಮುಗೀತು. ನೆಕ್ಸ್ಟ್ ಇಲ್ಲಿ ದಿವ್ಯಾ ಬಂದಾತ ಬಾಗೇವಾಡಿಯಿಂದ ಗಾಂಧಿ ಚೌಕ್ನ ವೇಟ್ ಮಾಡತ್ತಾಳ. ಆಕಿಗೂ ಡ್ರೆಸ್ ತೊಗೋಬೇಕು. ಆಕಿದೊಂದು ಡ್ರೆಸ್ ತೊಗೊಳೋದು ಪೆಂಡಿಂಗ್ ಇತ್ತು ನೋಡ್ರಿ. ಬರ್ರಿ ಆಕಿ ಕಡೆ ಹೋಗುವಂತ ಅಲ್ಲಿ ಹೋಗಿ ಆಕಿಗೊಂದು ಡ್ರೆಸ್ ಚಾಯ್ಸ್ ಮಾಡೋದು ಫೈನಲಿ ಎಲ್ಲಾರ್ದು ಆಗೈತಿ. ಈ ನೋಡ್ರಿ ಫೈನಲಿ ಮನೆಗೆ ಬಂದ್ವಿ. ಎಷ್ಟು ರಾತ್ರಿ 10:30 ಆಯಿತು. ಎಲ್ಲ ಕಡೆ ಇನ್ವಿಟೇಷನ್ ಹಂಚಿ ಮಾಡಿ ಆಮೇಲೆ ಅಲ್ಲಿ ಊಟ ಮಾಡ್ಕೊಂಡು ಬಂದೆ ನೋಡ್ರಿ. ಫುಲ್ ಟೈರ್ಡ್ ಆಗ್ಬಿಟ್ಟತಿ. ಮಲ್ಕೋತಿ ಬೆಳಗ್ಗೆ 7 ಗಂಟೆ ಡ್ಯೂಟಿ ಐತಿ. ಚಿನ್ನೋದು ಫುಲ್ ಇನ್ನ ಮಲ್ಕೊಳ್ಳೋ ಮೂಡೊಳಗೆ ಇಲ್ಲ ಗಂಡ ಆಟ ಆಡತ್ತ ನೋಡ್ರಿ. ನೀನು ಮಲ್ಕೋತಿ. ಓಕೆ ಬಾಯ್, ಗುಡ್ ನೈಟ್. ಇವತ್ತಿನ ವಿಡಿಯೋ ಇಷ್ಟ ಇತ್ತು ನೋಡ್ರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.